ನಮಸ್ಕಾರ ಫ್ರೆಂಡ್ಸ್, ರಕ್ಷಸಿರಿ ಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾಡಪ್ರಭು ಕೆಂಪೇಗೌಡರು ಕಟ್ಟಿರುವಂಥ ಬೆಂಗಳೂರು ನಗರದಲ್ಲಿ ಅನೇಕ ದೇವಸ್ಥಾನಗಳಿದೆ. ಅದರಲ್ಲಿ ಬೆಂಗಳೂರಿನ ರಕ್ಷಕ ದೇವಿ ಅಂತಲೇ ಕರೆಯಲ್ಪಡುವ ತುಂಬ ಪ್ರಸಿದ್ಧವಾದ ಒಂದು ದೇವಸ್ಥಾನದ ಬಗ್ಗೆ ಇವತ್ತು ನಾವು ಮಾಹಿತಿನ ತಿಳ್ಕೊಳ್ಳೋಣ. ಈ ದೇವಸ್ಥಾನ ಎಲ್ಲಿದೆ, ದೇವಿಯ ಮಹತ್ವವೇನು, ಇದರ ಇತಿಹಾಸ ಏನು, ಈ ದೇವಸ್ಥಾನ ಹೆಚ್ಚು ಪ್ರಸಿದ್ಧಿ ಆಗಿರೋದು ದೃಷ್ಟಿದೋಷ ನಿವಾರಣೆಗೆ. ಅದೆಲ್ಲ ಹೇಗೆ ನಿವಾರಣೆ ಮಾಡ್ತಾರೆ ಇಲ್ಲಿ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬು ನನಗೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ನಿಮ್ಮ ಮುಂದೆ ಹೊಸ ಹೊಸ ವೀಡಿಯೋಸ್ನ ತರಲಿಕ್ಕೆ ನನಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿದ್ರಲ್ಲ, ಓಕೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾವಿವತ್ತು ದರ್ಶನ ಮಾಡಕ್ಕೆ ಹೊರಟಿರೋದು ಬಂಡೆ ಮಹಾಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರೋದು ಬೆಂಗಳೂರಿನ ಗವಿಪುರಂನ ಗುಟ್ಟಹಳ್ಳಿಯಲ್ಲಿ. ಅಲ್ಲಿ ಒಂದು ಕೆಂಪಾಬುದಿ ಅನ್ನೋ ಕೆರೆ ಇದೆ. ಆ ಕೆರೆ ಸಮೀಪದಲ್ಲಿ ಈ ದೇವಸ್ಥಾನ ಇದೆ. ಇನ್ನು ಈ ದೇವಸ್ಥಾನಕ್ಕೆ ಬಂಡೆ ಮಹಾಕಾಳಿ ದೇವಸ್ಥಾನ ಅಂತ ಯಾಕೆ ಕರೀತಾರೆ ಅಂದರೆ, ಮಹಾಕಾಳಿ ದೇವಿಯು ಒಂದು ಬಂಡೆಯ ಮೇಲೆ ಸ್ವಯಂ ಉದ್ಭವವಾಗಿದೆ ಅಂತ ಇಲ್ಲಿನ ಸ್ಥಳೀಯ ಪುರಾಣದ ಪ್ರಕಾರ ಹೇಳಲಾಗುತ್ತೆ. ಈ ಮೂರ್ತಿಯನ್ನು ಯಾರೂ ಕೂಡ ಕೆತ್ತನೆ ಮಾಡಿಲ್ಲ. ಇದು ಸ್ವಯಂ ಪ್ರಕಟ ಅಥವಾ ಸ್ವಯಂ ಉದ್ಭವ ಮೂರ್ತಿಯಾಗಿದೆ. ಅದರಿಂದಾಗಿ ಇದು ಉದ್ಭವ ಆಗಿರೋದು ಒಂದು ಬಂಡೆ ಮೇಲೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಬಂಡೆ ಮಹಾಕಾಳಿ ದೇವಸ್ಥಾನ ಅಂತ ಕರೆಯಲಾಗುತ್ತೆ. ಇನ್ನು ಈ ದೇವಸ್ಥಾನದ ಪೌರಾಣಿಕ ಇತಿಹಾಸನ ನಾವು ನೋಡೋದಾದರೆ, ಈ ದೇವಸ್ಥಾನಕ್ಕೆ ಸರಿಸುಮಾರು 1000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಲಾಗುತ್ತೆ. ಈ ಉದ್ಭವ ಮೂರ್ತಿ ಹೇಗೆ ಕಾಣಿಸ್ಕೊಳ್ತು ಅಂದರೆ, ಬಹಳ ವರ್ಷಗಳ ಹಿಂದೆ ಇಲ್ಲಿ ಈ ಪ್ರದೇಶದಲ್ಲಿ ಒಂದು ದಟ್ಟವಾದ ಕಾಡಿತ್ತು. ಇಲ್ಲಿ ಏನು ಮತ್ತೇನೂ ಇರಲಿಲ್ಲ. ಅಂಥ ಸಮಯದಲ್ಲಿ ನಂಜಮ್ಮ ಅಂತ ಒಬ್ಬಳು ಮಹಿಳೆ ತನ್ನ ಕುರಿ ಮತ್ತು ದನಗಳನ್ನ ಮೇಯಿಸ್ಲಿಕ್ಕೆ ಇಲ್ಲಿಗೆ ಬರ್ತಾ ಇರ್ತಾರೆ. ಒಂದಿನ ಅವ್ರ ಕಿವಿಗೆ ಒಂದು ದಿವ್ಯವಾದ ಒಂದು ಸೌಂಡ್ ಧ್ವನಿ ಕೇಳಿಸುತ್ತೆ, ನನ್ನನ್ನು ಪೂಜಿಸು ಅಂತ. ನಂಜಮ್ಮ ಸುತ್ತಮುತ್ತನೂ ನೋಡ್ತಾರೆ. ನಂಜಮ್ಮ ಲೆಕ್ಕಿಸ್ದೇನೆ ಮನೆಗೆ ಹಾಗೆ ಕೆಲ ದಿನಗಳಾದ್ಮೇಲೆ ನಂಜಮ್ಮ ಮತ್ತೆ ಅದೇ ಜಾಗಕ್ಕೆ ಅವರು ದನ ಕುರಿನ ಮೇಯಿಸಲಿಕ್ಕೆ ಬರ್ತಾರೆ. ಆಗ ಮತ್ತೆ ಅದೇ ಧ್ವನಿ ಕೇಳಿಸುತ್ತೆ. ಈ ಬಾರಿ ಅವರು ಸುಮ್ಮನೆ ಇರೋದಿಲ್ಲ. ಈ ಧ್ವನಿನಲ್ಲಿ ನೀನನ್ನು ಪೂಜಿಸಲಿಲ್ಲ ಅಂದರೆ ಊರಿಗೆ ಬರಗಾಲ ಬರುತ್ತೆ, ಕ್ಷಾಮ ಬರುತ್ತೆ ಅನ್ನೋ ಒಂದು ಧ್ವನಿ ಕೂಡ ಕೇಳಿಸುತ್ತೆ. ಆಗ ನಂಜಮ್ಮ ಹೆದರ್ಕೊಂಡು ಊರೊಳಗಡೆ ಹೋಗಿ ಊರಿನ ಜನನೆಲ್ಲ ಕರ್ಕೊಂಡು ಬರ್ತಾರೆ. ಈ ರೀತಿಯಾಗಿ ನನಗೆ ಒಂದು ಧ್ವನಿ ಕೇಳಿಸ್ತಾ ಇದೆ, ಏನು ಮಾಡಬೇಕು ಅಂತ. ಆಗ ಅಲ್ಲಿ ಎಲ್ಲ ಜನರು ಕೂಡ ಅದನ್ನು ಹುಡುಕ್ತಾರೆ. ಎಲ್ಲಿಂದ ಧ್ವನಿ ಬಂತು ಆ ಜಾಗಕ್ಕೆ ಹೋಗಿ ಅಲ್ಲಿ ಹುಡುಕ್ತಾರೆ. ಆಗ ಅಲ್ಲೊಂದು ದೊಡ್ಡ ಬಂಡೆಕಲ್ಲು ಸಿಗುತ್ತೆ. ಆ ಬಂಡೆಕಲ್ಲಿನ ಮೇಲೆ ಮಹಾಕಾಳಿಯ ಸ್ವರೂಪ ಕಾಣಿಸುತ್ತೆ. ಆ ಬಂಡೆಕಲ್ಲಿನ ಮೇಲೆ ದೇವಿ ಸ್ವಯಂ ಉದ್ಭವ ಆಗಿರ್ತಾರೆ. ದೇವಿಯ ಸ್ವರೂಪ ನೋಡಿ ಜನರೆಲ್ಲ ಭಕ್ತಿ ಭಾವದಿಂದ ಅಂದಿನಿಂದ ಅಲ್ಲಿ ಆ ಕ್ಷೇತ್ರದಲ್ಲಿ ಪೂಜೆನ ನೆರವೇರಿಸ್ಕೊಂಡು ಬರ್ತಾರೆ. ಅದು ಇಂದಿಗೂ ಕೂಡ ಮುಂದುವರ್ಕೊಂಡು ಬಂದಿದೆ. ಬೆಂಗಳೂರು ಕಟ್ಟುವಂಥ ಸಮಯದಲ್ಲಿ ನಾಡಪ್ರಭು ಕೆಂಪೇಗೌಡರು ಈ ದೇವಿಯ ಆಶೀರ್ವಾದನ ಪಡ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ದೇವಾಲಯದ ಹತ್ರ ಇರುವಂಥ ಒಂದು ಕಾವಲು ಗೋಪುರನ ನಾವು ನೋಡ್ಬೋದು. ಆ ಕಾಲದ ಬೆಂಗಳೂರಿನ ಗಡಿ ಗುರುತಿಸುವ 4 ಗೋಪುರಗಳಲ್ಲಿ ಇದು ಒಂದು ಅಂತ ಹೇಳಲಾಗುತ್ತೆ. ಇದರಿಂದ ಈ ಪ್ರದೇಶದ ಐತಿಹಾಸಿಕ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತೆ. ಬಂಡೆ ಮಹಾಕಾಳಿ ದೇವಿಯನ್ನು ಭಕ್ತರು ಕೇವಲ ಉಗ್ರ ರೂಪದ ದೇವಿಯಾಗಿ ನೋಡಲ್ಲ, ಕರುಣಾಮಯಿ ತಾಯಿಯೂ ಕೂಡ ಇಲ್ಲಿ ಆರಾಧಿಸ್ತಾರೆ. ಇಲ್ಲಿ ಬರುವ ಅನೇಕ ಭಕ್ತರು ತಮ್ಮ ಜೀವನದಲ್ಲಿ ಅಡೆತಡೆಗಳು ದೂರ ಆಗಲಿ, ಮನಸ್ಸಿಗೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತಾರೆ. ಮಂಗಳವಾರ ಮತ್ತು ಶುಕ್ರವಾರ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಇಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಕೆಲವರು ಇಲ್ಲಿ ನಿಂಬೆಯನ್ನು ಅರ್ಪಿಸುವ ಹರಕೆಯನ್ನು ಹೊತ್ಕೊಳ್ತಾರೆ ಮತ್ತು ಲಲಿತ ಸಹಸ್ರನಾಮ ಪಾರಾಯಣ ಮಾಡೋದು ಮತ್ತು ಇತರ ಹರಕೆಗಳನ್ನು ಇಲ್ಲಿ ನೆರವೇರಿಸಲಾಗುತ್ತೆ. ಇವು ಭಕ್ತರ ನಂಬಿಕೆ ಮತ್ತು ದೇವಾಲಯದ ಸಂಪ್ರದಾಯಗಳ ಒಂದು ಭಾಗ ಆಗಿದೆ ಅಂತ ಹೇಳಿದರೆ, ಇನ್ನು ನವರಾತ್ರಿ 9 ದಿನಗಳು ಈ ದೇವಾಲಯದಲ್ಲಿ ವಿಶೇಷ ವೈಭವದಿಂದ ಆಚರಣೆಯನ್ನು ಮಾಡಲಾಗುತ್ತೆ. ಪ್ರತಿದಿನ ಅಮ್ಮನಿಗೆ ವಿಭಿನ್ನ ಅಲಂಕಾರ ಮಾಡಲಾಗುತ್ತೆ. ಸಾವಿರಾರು ಭಕ್ತರು ದೇವಿ ದರ್ಶನಕ್ಕಾಗಿ ಇಲ್ಲೇ ಆಗಮಿಸ್ತಾರೆ. ಘಂಟನಾದ, ಮಂತ್ರೋಪಚಾರಣೆ ಮತ್ತು ಭಕ್ತರ ಜಯಘೋಷದಿಂದ ಇಡೀ ದೇವಾಲಯ ಆಧ್ಯಾತ್ಮಿಕ ವಾತಾವರಣದಿಂದ ತುಂಬಿರುತ್ತೆ. ಈ ದೇವಾಲಯದ ಪಕ್ಕದಲ್ಲೇ ಕೆಂಪೇಗೌಡರ ಕಾವಲು ಗೋಪುರ ಇದೆ. ಇದು ಬೆಂಗಳೂರಿನ ಇತಿಹಾಸದ ಪ್ರಮುಖ ಸ್ಮಾರಕಗಳಲ್ಲಿ ಒಂದಾಗಿದೆ. ಸ್ಥಳೀಯ ಪರಂಪರೆಯ ಪ್ರಕಾರ ಬೆಂಗಳೂರು ನಿರ್ಮಾಣಕ್ಕೂ ಮುಂಚೆನೇ ಈ ಕ್ಷೇತ್ರ ಪ್ರಸಿದ್ಧವಾಗಿತ್ತು. ಕೆಂಪೇಗೌಡರು ದೇವಿಯ ಆಶೀರ್ವಾದ ಪಡೆದು
ನಗರದ ನಿರ್ಮಾಣ ಕಾರ್ಯ ಆರಂಭಿಸಿದ್ರು ಅನ್ನೋ ಒಂದು ನಂಬಿಕೆ ಇದೆ. ಫ್ರೆಂಡ್ಸ್, ಬಂಡಿ ಮಹಾಕಾಳ ದೇವಸ್ಥಾನ ಕೇವಲ ಒಂದು ದೇವಸ್ಥಾನ ಅಲ್ಲ, ಇದು ಬೆಂಗಳೂರಿನ ಇತಿಹಾಸ, ಭಕ್ತಿ ಮತ್ತು ಸಂಪ್ರದಾಯದ ಜೀವಂತ ಸಾಕ್ಷಿಯಾಗಿದೆ. ಇಲ್ಲಿ ಸ್ವಯಂ ಪ್ರಕಟಿತವಾಗಿರುವಂತಹ ದೇವಿ, ನಂಜಮ್ಮನ ಕಥೆ, ಕೆಂಪೇಗೌಡರ ನೆನಪು ಮತ್ತು ಭಕ್ತರ ಅಪಾರ ನಂಬಿಕೆ ಇವೆಲ್ಲವೂ ಸೇರಿ ಈ ಕ್ಷೇತ್ರ ತುಂಬ ವಿಶಿಷ್ಟವಾಗಿದೆ. ಈ ದೇವಸ್ಥಾನದ ಮುಖ್ಯವಾದ ಇನ್ನೊಂದು ವಿಶೇಷತೆ ಏನು ಅಂದರೆ ತಡೆ ಓಡಿಸೋದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ದೃಷ್ಟಿ ಜಾಸ್ತಿ ಬಿದ್ದಾಗ ಅಥವಾ ಮತ್ತೆ ಇನ್ನೇನಾದ್ರು ಮಾಟ ಮಂತ್ರ ಕಾಟ ಇರುತ್ತೆ ಅಂತ ಹೇಳಿ ಜನಗಳು ನೋವು ತಿಂತಿರ್ತಾರಲ್ಲ, ಅಂಥವ್ರಿಗೆ ಇಲ್ಲಿ ಬಂದು ತಡೆನ ಒಡಿಸ್ಕೊಳ್ಳೋದ್ರಿಂದ ಆ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಮತ್ತು ಬೇರೆ ದೋಷಗಳೇನಿರುತ್ತೆ ಅವು ಎಲ್ಲ ನಿವಾರಣೆ ಆಗುತ್ತೆ ಅನ್ನೋದು ಒಂದು ಬಲವಾದ ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹೆಚ್ಚಿನ ಭಕ್ತಾದಿಗಳು ಬರ್ತಾರೆ. ಇನ್ನು ನೀವು ತಡೆ ಓಡಿಸ್ಬೇಕು ಅಂದರೆ ಸಾಮಗ್ರಿಗಳನ್ನ ಹೊರಗಡೆಯಿಂದ ತರುವಂಥ ಅವಶ್ಯಕತೆ ಇರಲ್ಲ, ಅದು ದೇವಸ್ಥಾನಗಳಲ್ಲೇ ಸಿಗುತ್ತೆ. 120 ರೂಪಾಯಿ ಕೊಟ್ಟು ತಡೆ ಓಡಿಸುವಂಥ ಸಾಮಗ್ರಿಗಳನ್ನ ನೀವು ತೊಗೊಂಡು ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಜಾಗ ಇದೆ, ತಡೆ ಹೊಡೆಯುವಂಥ ಜಾಗ, ಅಲ್ಲಿ ಹೋಗಿ ಕೊಟ್ಟರೆ ಅವರು ನಿಮಗೆ ಅದನ್ನು ನೀವುಳಿಸಿ ತಡೆನ ಹೊಡೆದು ಕೊಡ್ತಾರೆ. ಅಲ್ಲಿದೇ ಆದಂಥ ಒಂದು ಪದ್ಧತಿ ಇರುತ್ತೆ, ಆ ಪದ್ಧತಿ ಪ್ರಕಾರ ಅವರು ತಡೆ ಹೊಡೆದು ಕೊಡ್ತಾರೆ. ಮತ್ತು ಇದರಿಂದ ನಮಗೇನಾಗುತ್ತೆ ಅಂದರೆ ಒಂದು ಮೈಕೈ ನೋವು, ಒಂದು ದೃಷ್ಟಿ ನಿವಾರಣೆ, ಅಥವಾ ನಾನು ಹಾಗೆ ಹೇಳಿದೆ ಮಾಟ ಮಂತ್ರ ಈ ಥರ ಇಂದಿಂದ ಜನಗಳು ಬಳತಾ ಇರೋರಿಗೆ ಒಂದು ಪರಿಹಾರ ಸಿಗುತ್ತೆ ಅನ್ನೋದು ಇಲ್ಲಿನ ಭಕ್ತಾದಿಗಳ ಒಂದು ಬಲವಾದ ನಂಬಿಕೆ. ಹಾಗಾಗಿ ಇಲ್ಲಿ ಪ್ರತಿದಿನ 100 ಜನ ತಡೆನ ಒಡಿಸ್ಕೊಳ್ಳಿಕ್ಕೆ ಬರ್ತಾರೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ ನಾವು ಈ ದೇವಿ ಗರ್ಭಗುಡಿಗೆ ಡೈರೆಕ್ಟಾಗಿ ಹೋಗ್ಬೋದು. ನಾವು ಬೇರೆ ದೇವಸ್ಥಾನಗಳಲ್ಲಿ ನೋಡಿದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ದೇವಸ್ಥಾನದ ಗರ್ಭಗುಡಿಗೆ ಹೋಗಿ ದೇವರ ದರ್ಶನ ಮಾಡೋಕ್ಕಾಗಲ್ಲ, ದೇವ್ರನ್ನ ನಾವು ಮುಟ್ಲಿಕ್ಕಾಗಲ್ಲ, ಸ್ವಲ್ಪ ದೂರದಲ್ಲಿ ನಾವು ದರ್ಶನ ಮಾಡ್ತೀವಿ. ಆದರೆ ಈ ದೇವಸ್ಥಾನದಲ್ಲಿ ನಾವು ಡೈರೆಕ್ಟಾಗಿ ಗರ್ಭಗುಡಿಗೆ ಹೋಗಿ ದೇವಿ ನಾನು ಆಲ್ರೆಡಿ ಹೇಳ್ದಂಗೆ ಬಂಡೆ ಮೇಲೆ ಸ್ವಯಂ ಉದ್ಭವವಾಗಿರುವಂಥ ಮೂರ್ತಿ ಏನಿದೆಯಲ್ಲ ಮಹಾಕಾಳಿ ದೇವಿ, ಆ ದೇವಿನ ನಾವು ಮುಟ್ಟಿ ನಮಸ್ಕರಿಸ್ಬೋದು. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂದರೆ ನಾವು ದೇವಿ ವಿಗ್ರಹನ ಮುಟ್ಟಿ ನಮಸ್ಕರಿಸುವಂಥ ಸಮಯದಲ್ಲಿ ನಮಗೆ ನೀರನ್ನ ಹಾಕ್ತಾರೆ. ಆ ನೀರು ಅಲ್ಲಿ ಅರ್ಚಕರು ಆ ದೇವಿಯ ವಿಗ್ರಹಕ್ಕೆ ಫಸ್ಟ್ ನೀರು ಹಾಕಿ ಆ ದೇವಿಯ ವಿಗ್ರಹದಿಂದ ನೇರವಾಗಿ ನಮ್ಮ ತಲೆಗೆ ನೀರು ಬೀಳುತ್ತೆ. ಆ ಒಂದು ಕ್ಷಣ ಇದೆಯಲ್ಲ ಫ್ರೆಂಡ್ಸ್, ಅದನ್ನ ನಾವು ಅನುಭವಿಸಲೇಬೇಕು. ಯಾಕಂದರೆ ನಾವು ಎಷ್ಟೋ ಹೊತ್ತು ಕ್ಯೂನಲ್ಲಿ ನಿಂತಿರ್ತೀವಿ ದೇವಿ ದರ್ಶನಕ್ಕೋಸ್ಕರ, ಸುಸ್ತಾಗಿರ್ತೀವಿ, ಕಾಲು ನೋವಿಸ್ಕೊಂಡು ನಿಂತಿರ್ತೀವಿ. ಆ ಒಂದು ಕ್ಷಣ ನಮಗೆ ನೀರು ಬಿದ್ದಾಗ ನಮ್ಮ ಕಷ್ಟಗಳೆಲ್ಲ, ಆ ನೋವು ದುಃಖ ಎಲ್ಲ ನಿವಾರಣೆಯಾಗಿ ನೀರಿನ ಥರನೇ ಕರ್ಗೋಗಂಥ ಅನುಭವ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಒಂದು ಕ್ಷಣ ನಮ್ಮನ್ನು ನಾವು ಮರೆತು ಬಿಡ್ತೀವಿ, ಅಷ್ಟು ಭಕ್ತಿ ಭಾವ ಉಕ್ಕಿ ಬರುತ್ತೆ. ನಮ್ಮ ಕಷ್ಟಗಳು ಕೂಡ ಹಾಗೆ ನೀರಾಗಿ ಕರಗಿ ಹೋದ್ವೇನೋ ಅನ್ನೋ ಒಂದು ಫೀಲಿಂಗ್ ಕೂಡ ಬರುತ್ತೆ. ಹಾಗಾಗಿ ಈ ಅದ್ಭುತ ದೇವಿ ದರ್ಶನ, ಅದ್ಭುತ ರೂಪ ದೇವಿ ದರ್ಶನ ನಾವು ಒಮ್ಮೆ ನೋಡಲೇಬೇಕು. ನಾವು ಬೆಂಗಳೂರಲ್ಲಿ ಅವರಾಗಿರ್ಬೋದು ಅಥವಾ ಹೊರಗಡೆಯಿಂದ ಬೆಂಗಳೂರಿಗೆ ಬಂದಾಗ ಸಾಧ್ಯವಾದರೆ ಒಮ್ಮೆ ಈ ಬಂಡೆ ಮಹಾಕಾಳಿ ದೇವಸ್ಥಾನನ ವಿಸಿಟ್ ಮಾಡಿ ದೇವಿ ದರ್ಶನನ ಪಡೆಯಿರಿ. ಇನ್ನು ದೇವಸ್ಥಾನದ ಗರ್ಭಗುಡಿ ಒಳಗಡೆ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡಲಿಕ್ಕೆ ಬಿಡಲ್ಲ. ನಾನು ಪ್ರಯತ್ನ ಮಾಡಿದೆ, ವಿಗ್ರಹನ ನಾನು ಡೈರೆಕ್ಟಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ಗರ್ಭಗುಡಿ ಒಳಗಡೆ ಹೋಗೋವರೆಗೂ ವಿಡಿಯೋ ಮಾಡಿದೆ. ಅಷ್ಟರಲ್ಲೇ ಅಲ್ಲಿದ್ದಂಥ ಅರ್ಚಕರು ನನ್ನ ಮೇಲೆ ಸ್ವಲ್ಪ ಕೂಗಾಡಿದರು, ಇಲ್ಲಿ ನಿಮಗೆ ಗೊತ್ತಿದ್ರು ಕೂಡ ಯಾಕೆ ವಿಡಿಯೋ ಮಾಡ್ತಾಯಿದ್ದೀರಾ ಅಂತ. ಅವ್ರ ಜೊತೆ ಬಯಸ್ಕೊಂಡ್ರೂ ಕೂಡ ನಾನು ನನ್ನ ವೀಕ್ಷಕರಿಗೋಸ್ಕರ ನನ್ನ ಕೈಲಾದಷ್ಟು ದೇವಿ ದರ್ಶನ ಮಾಡಿಸೋಣ ಅನ್ನೋ ಒಂದು ಪ್ರಯತ್ನ ಮಾಡಿದೆ. ಆದರೆ ಆ ಉದ್ಭವ ಮೂರ್ತಿಯ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ನಾವು ನೋಡ್ತಾ ಇರೋದು ಗರ್ಭಗುಡಿಗೆ ಎಂಟ್ರಿ ಆಗ್ತಾ ಇರುವಂಥದ್ದು. ಇಲ್ಲಿಂದ ಮುಂದಕ್ಕೆ ನನಗೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಫ್ರೆಂಡ್ಸ್. ನಾವು ಅಲ್ಲಿಂದ ನೀರನ್ನು ಹಾಕಿಸ್ಕೊಂಡು ಹೊರಗಡೆ ಬಂದು ಲಡ್ಡು ಪ್ರಸಾದನ ತಗೋಬೋದು ಫ್ರೆಂಡ್ಸ್. ಇನ್ನು ವಿಶೇಷವಾಗಿ ಮಂಗಳವಾರ ದಿನಗಳಲ್ಲಿ, ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ದಿನಗಳಲ್ಲಿ ತುಂಬ ರಶ್ ಇರುತ್ತೆ. ನಾರ್ಮಲ್ ಕ್ಯೂನಲ್ಲಿ ಹೋಗಿ ದರ್ಶನ ಮಾಡೋದು ಮಕ್ಕಳಿರೋರು ವಯಸ್ಸಾದವ್ರಿಗೆ ತುಂಬ ಕಷ್ಟ ಆಗುತ್ತೆ. ಅಂಥವ್ರಿಗೆ ಇಲ್ಲಿ ನಾವು ದುಡ್ಡನ್ನ ಕೊಟ್ಟು ಕ್ಯೂನಲ್ಲಿ ಹೋಗಿ ದರ್ಶನ ಮಾಡುವಂಥ ಪದ್ಧತಿ ಇದೆ. 100 ರೂಪಾಯಿ ಟಿಕೆಟ್ ಮತ್ತು 200 ರೂಪಾಯಿ ಟಿಕೆಟ್ ಇದೆ. ಆ ಟಿಕೆಟ್ನ ತೊಗೊಂಡು ನಾವು ಶೀಘ್ರ ದರ್ಶನನ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಸರ್ವದರ್ಶನದಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ, ಶೀಘ್ರ ದರ್ಶನದಲ್ಲಿ ನಿಮಗೆ ತುಂಬ ಬೇಗ ದರ್ಶನ ಆಗುತ್ತೆ. ನಾವು ಇಲ್ಲಿ ದೇವಿ ದರ್ಶನ ಆದಮೇಲೆ ಪ್ರಸಾದ ಸಿಗುತ್ತೆ ನಮಗೆ. ಒಂದು ಸ್ವಲ್ಪ ಪ್ರಸಾದನ ನಾವು ತಗೊಂಡು ಅಲ್ಲಿ ಕುತ್ಕೊಂಡು
5ರಿಂದ 10 ನಿಮಿಷ ಧ್ಯಾನ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಕಷ್ಟ ಅಂತ ಬಂದ ಭಕ್ತರನ್ನ ಈ ತಾಯಿ ಎಂದೂ ಕೈ ಬಿಟ್ಟಿಲ್ಲ. ಹಾಗಾಗಿ ನೀವೇನಾದರೂ ಬೆಂಗಳೂರಿಗೆ ಬಂದಾಗ ಅಥವಾ ಬೆಂಗಳೂರಲ್ಲಿರೋರು ತಪ್ಪದೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಮಾಡೋದನ್ನು ಮರಿಬೇಡಿ. ಇದು ಮೆಜೆಸ್ಟಿಕ್ಕಿಂದ ಕೇವಲ 5 ಕಿಲೋಮೀಟ್ರ್ ಮಾತ್ರ ಇದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದೇವಿ ದರ್ಶನ, ಬಂಡೆ ಮಹಾಕಾಳಿ ದೇವಸ್ಥಾನದ ಇತಿಹಾಸ ಮತ್ತು ಪೌರಾಣಿಕ ಇದನ್ನೆಲ್ಲನ ನಾವು ತಿಳ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟೈಮು ಇಂಥದ್ದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.